ನಮಸ್ಕಾರ. ಯೋಚನೆ ಮಾಡಿ, ಸಾವಿರಾರು ವರ್ಷಗಳ ಹಿಂದೆ ಇದ್ದ ಒಬ್ಬ ವ್ಯಕ್ತಿ ಇವತ್ತಿಗೂ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಮೇಲೆ ಪ್ರಭಾವ ಬೀರ್ತಿದ್ದಾರೆ ಅಂದ್ರೆ ಯಾರು ಈ ಕೃಷ್ಣ? ಈ ಪ್ರಾಚೀನ ದೇವತೆಯ ಹಿಂದಿರೋ ರಹಸ್ಯವಾದ್ರೂ ಏನು? ಬನ್ನಿ, ಈ ತುಂಬಾನೇ ಆಳವಾದ ಮತ್ತು ಅಷ್ಟೇ ಆಕರ್ಷಕವಾದ ವ್ಯಕ್ತಿತ್ವದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಇದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಸಾವಿರಾರು ವರ್ಷಗಳ ಹಿಂದಿನ ಒಬ್ಬ ವ್ಯಕ್ತಿ ಮಾಡರ್ನ್ ಪಾಪ್ ಕಲ್ಚರ್ನಲ್ಲಿ, ಅದರಲ್ಲೂ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ? ಅಂದ ಹಾಗೆ ಇದೆಲ್ಲ ಶುರುವಾಗಿದ್ದು ಬೀಟಲ್ಸ್ನಿಂದ. ಜಾರ್ಜ್ ಹ್ಯಾರಿಸನ್ ಅವರ ಈ ಮಾತುಗಳನ್ನೇ ನೋಡಿ. ಕೃಷ್ಣನ ಪ್ರಭಾವ ಎಲ್ಲಿವರೆಗೂ ಹರಡಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಹಾಗಾದ್ರೆ ನಾವೀಗ ಉತ್ತರಿಸಬೇಕಾದ ಮುಖ್ಯ ಪ್ರಶ್ನೆನೇ ಇದು: ಒಬ್ಬ ಪ್ರಾಚೀನ ದೇವತೆ ಗ್ಲೋಬಲ್ ಐಕಾನ್ ಆಗಿದ್ದು ಹೇಗೆ? ಈ ವಿಶ್ಲೇಷಣೆಯಲ್ಲಿ ನಾವು ಈ ಒಗಟನ್ನು ಬಿಡಿಸೋಣ. ಬನ್ನಿ, ಈ ಕೌತುಕದ ಹಿಂದೆ ಹೋಗಿ ಇದರ ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡೋಣ. ಅವರ ಪ್ರಭಾವ ಬರೀ ಸಂಗೀತಕ್ಕೆ ಸೀಮಿತವಾಗಿಲ್ಲ, ಖಂಡಿತ ಇಲ್ಲ. ಯೋಚನೆ ಮಾಡಿ, ಅಮೆರಿಕದಂಥ ದೇಶಗಳಲ್ಲಿ ದೊಡ್ಡೊಡ್ಡ ಯೂನಿವರ್ಸಿಟಿಗಳಲ್ಲಿ ಭಗವದ್ಗೀತೆಯನ್ನ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಓದಲಾಗ್ತಿದೆ. ಅಷ್ಟೇ ಅಲ್ಲ, ಹರೇ ಕೃಷ್ಣ ಚಳವಳಿ ಅದು ಜಾಗತಿಕವಾಗಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದೆಲ್ಲ ನೋಡಿದರೆ ಅವರ ಪ್ರಸ್ತುತತೆ ಇವತ್ತಿಗೂ ಎಷ್ಟಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಅವರ ಜಾಗತಿಕ ಪ್ರಭಾವದ ಬಗ್ಗೆ ನೋಡಿದ್ವಿ. ಆದರೆ ಇದೆಲ್ಲದರ ಮೂಲ ಎಲ್ಲಿದೆ? ಬನ್ನಿ ಕಥೆಯ ಆರಂಭಕ್ಕೆ ಹೋಗೋಣ. ಅವರ ಆ ಒಂದು ನಾಟಕೀಯ ಅಲೌಕಿಕ ಜನ್ಮದ ಕಥೆಯಿಂದನೇ ಇದನ್ನೆಲ್ಲ ಶುರು ಮಾಡೋಣ. ಕತೆ ಶುರುವಾಗೋದೇ ಒಂದು ಭಯಾನಕ ಭವಿಷ್ಯವಾಣಿಯಿಂದ. ಆಕಾಶದಿಂದ ಒಂದು ದೈವಿಕ ವಾಣಿ ಕೇಳಿಸುತ್ತೆ. ಆ ವಾಣಿ ಹೇಳುತ್ತೆ, ದೇವಕಿಯ 8ನೇ ಮಗನೇ, ಅವಳ ಅಣ್ಣ ಆ ದುಷ್ಟ ರಾಜ ಕಂಸನನ್ನ ಕೊಲ್ತಾನೆ ಅಂತ. ಇದೊಂದೇ ಭವಿಷ್ಯವಾಣಿ ಇಡೀ ಕಥೆಯನ್ನೇ ಮುನ್ನಡೆಸುತ್ತೆ. ಒಂದ್ರೀತಿ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಮುಂದೇನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗುತ್ತೆ ಅಲ್ವಾ? ಆ ಭವಿಷ್ಯವಾಣಿಯನ್ನ ಕೇಳಿ ಕಂಸನಿಗೆ ಭಯ ಶುರುವಾಗುತ್ತೆ. ಅದನ್ನ ತಡೆಯೋಕವನು ಏನ್ಮಾಡ್ತಾನೆ ಗೊತ್ತಾ? ತನ್ನ ಸ್ವಂತ ತಂಗಿ ದೇವಕಿ ಮತ್ತೆ ಅವಳ ಪತಿ ವಸುದೇವರನ್ನ ಜೈಲಿಗಾಕ್ತಾನೆ. ಅಷ್ಟೇ ಅಲ್ಲ, ಅವರಿಗೆ ಹುಟ್ಟಿದ ಮೊದಲ 7 ಮಕ್ಕಳನ್ನ ಹುಟ್ಟಿದ ತಕ್ಷಣವೇ ನಿರ್ದಯವಾಗಿ ಕೊಂದಾಕ್ತಾನೆ. ಈ ಕ್ರೂರತೆ ಕತೆಯ ಗಂಭೀರತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಆದರೆ ಕೃಷ್ಣನ ಜನ್ಮದ ರಾತ್ರಿ ನಡೆದಿದ್ದು ನಿಜಕ್ಕೂ ಒಂದು ಅದ್ಭುತ. ವಸುದೇವರ ಕೈಯಲ್ಲಿದ್ದ ಸಂಕೋಲೆಗಳು ತಾವಾಗಿಯೇ ಕಳಚ್ಕೊಂಡುವು. ಜೈಲಿನ ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡುವು. ಎಲ್ಲಾ ಕಾವಲುಗಾರರು ಗಾಢ ನಿದ್ರೆಗೆ ಜಾರಿದ್ರು. ಇದ್ಯಾವುದೋ ಕಾಕತಾಳೀಯ ಅಲ್ಲ. ಇದು ದೈವಿಕ ಶಕ್ತಿಯೇ ಆ ಮಗುವನ್ನು ಪಾರು ಮಾಡಲು ದಾರಿ ಮಾಡಿಕೊಟ್ಟಿದ್ರ ಸ್ಪಷ್ಟ ಸಂಕೇತವಾಗಿತ್ತು. ಈ ದೃಶ್ಯವನ್ನೊಮ್ಮೆ ನೋಡಿ. ಜನ್ಮಕಥೆಯ ಕ್ಲೈಮ್ಯಾಕ್ಸ್ ಇದು. ಒಂದು ಕಡೆ ಜೋರಾಗಿ ಸುರಿಯೋ ಮಳೆ, ಇನ್ನೊಂದು ಕಡೆ ಉಕ್ಕಿ ಹರಿತಿರೋ ಯಮುನಾ ನದಿ. ಅದರ ಮಧ್ಯೆ ವಸುದೇವ ಆ ಶಿಶುಕೃಷ್ಣನನ್ನ ಹೊತ್ತು ಸಾಕ್ತಿದ್ದಾರೆ. ಅವ್ರಿಗೆ ರಕ್ಷಣೆ ಕೊಡ್ತಾ ಇರೋದು ದೈತ್ಯ ಸರ್ಪ ಶೇಷನಾಗ. ಪ್ರಕೃತಿಯೇ ಆ ಮಗುವನ್ನ ರಕ್ಷಿಸಲು ನಿಂತ ಹಾಗೆ ಕಾಣಿಸ್ತಾ ಇರುತ್ತಲ್ವಾ? ಆ ಅದ್ಭುತ ಪಾರು ಮಾಡುವಿಕೆಯನ್ನ ಈ ಚಿತ್ರ ಕಣ್ಣಿಗೆ ಕಟ್ಟಿದ್ದ ಹಾಗೆ ತೋರಿಸುತ್ತೆ. ಸರಿ, ಅವರ ಜನ್ಮವೇ ಇಷ್ಟು ಅದ್ಭುತವಾಗಿತ್ತು ಅಂದ್ಮೇಲೆ ಅವರ ಬಾಲ್ಯ ಹೇಗಿತ್ತು? ಬನ್ನಿ ಈಗ ಅವರ ಜನ್ಮದಿಂದ ಅವರ ಬಾಲ್ಯದ ಕಡೆಗೆ ಹೋಗೋಣ. ಇಲ್ಲಿ ನಮಗೆ ಅವರ ಒಂದು ವಿಶಿಷ್ಟವಾದ ಡ್ಯುಯಲ್ ನೇಚರ್ ಅಂದ್ರೆ ದ್ವಂದ್ವ ಸ್ವಭಾವ ಪರಿಚಯ ಆಗುತ್ತೆ. ಅಂದ್ರೆ ಒಬ್ಬನೇ ವ್ಯಕ್ತಿಯಲ್ಲಿ ಮಾನವ ಸಹಜ ಗುಣಾನೂ ಇತ್ತು, ದೈವಿಕ ಶಕ್ತಿನೂ ಇತ್ತು. ಅವರ ಬಾಲ್ಯದ ಕಥೆಗಳಲ್ಲಿ ಎಲ್ಲಗಿಂತ ಫೇಮಸ್ ಅಂದ್ರೆ ಬೆಣ್ಣೆ ಕಳ್ಳನ ಕಥೆ. ಕೃಷ್ಣನಿಗೆ ಬೆಣ್ಣೆ ಮತ್ತೆ ಮೊಸರು ಅಂದ್ರೆ ಪಂಚಪ್ರಾಣ. ಸುಲಭವಾಗಿ ಸಿಗದೇ ಇದ್ದಾಗ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಹ್ಯೂಮನ್ ಪಿರಾಮಿಡ್ ಮಾಡಿ ಮೇಲಿಟ್ಟಿದ್ದ ಮಡಕೆ ಒಡೆದು ಬೆಣ್ಣೆ ಕದೀತಿದ್ದ. ಈ ಆಟ ಇದೆಯಲ್ಲ, ಇವತ್ತು ನಾವು ನೋಡೋ ದಹಿಹಂಡಿ ಹಬ್ಬಕ್ಕೆ ಇದೇ ಸ್ಫೂರ್ತಿ. ಈ ಕಥೆ ಕೃಷ್ಣನ ವ್ಯಕ್ತಿತ್ವವನ್ನ ಹೆಚ್ಚು ಮಾನವೀಯ, ತಮಾಷೆಯಾಗಿ ನಮಗೆ ಹತ್ತಿರವಾಗುವಂತೆ ಮಾಡುತ್ತೆ. ಒಂದ್ ಕಡೆ ಈ ತುಂಟಾಟ, ಆದ್ರೆ ಇನ್ನೊಂದ್ ಕಡೆ ಅವನ ದೈವತ್ವ ಎಂಥದ್ದು ಅಂತ ತೋರಿಸೋ ಈ ಘಟನೆ ನೋಡಿ. ಒಂದ್ಸಾರಿ ಕೃಷ್ಣ ಮಣ್ಣು ತಿನ್ನುತ್ತಿದ್ದಾಗ ಅವನ ತಾಯಿ ಯಶೋದೆ ನೋಡಿ ಬಾಯಿ ತೆರೆಯೋಕ್ ಹೇಳ್ತಾರೆ. ಅವನು ಬಾಯಿ ತೆರೆದಾಗ ಯಶೋದೆಗೆ ಕಂಡಿದ್ದು ಇಡೀ ಬ್ರಹ್ಮಾಂಡ. ಆ ಪುಟ್ಟ ಬಾಯಿಯೊಳಗೆ ಇಡೀ ಯೂನಿವರ್ಸ್ ಕಾಣಿಸುತ್ತೆ. ನೋಡಿ, ಒಂದೇ ವ್ಯಕ್ತಿಯಲ್ಲಿ ತುಂಟತನ ಮತ್ತು ದೈವತ್ವ ಎರಡೂ ಹೇಗೆ ಒಂದಾಗಿದ್ದು ಅಂತ. ಕೃಷ್ಣನ ಈ ಎಲ್ಲಾ ತುಂಟಾಟಗಳ ಹಿಂದೆ ಒಂದು ದೊಡ್ಡ ತತ್ವಶಾಸ್ತ್ರವೇ ಇದೆ. ಅದನ್ನ ಲೀಲಾ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಲೀಲಾ ಅಂದ್ರೆ ದೈವಿಕ ಆಟ. ಇದರರ್ಥ ಇಡೀ ಜೀವನವೇ ಒಂದು ದೈವಿಕ ನಾಟಕ. ನಾವು ಭಕ್ತಿಯ ಮಾರ್ಗದಲ್ಲಿದ್ರೂ ಕೂಡ ಜೀವನವನ್ನ ತುಂಬಾ ಸೀರಿಯಸ್ ಆಗಿ ಒಂದು ಹೊರೆಯಾಗಿ ನೋಡೋ ಬದಲು ನಗು ಮತ್ತು ಸಂತೋಷದಿಂದ ಬದುಕಬೇಕು ಅನ್ನೋದು ಇದರ ಹಿಂದಿರೋ ಆಳವಾದ ಕಾನ್ಸೆಪ್ಟ್. ಹಾಗಂತ ಕೃಷ್ಣ ಅಂದ್ರೆ ಕೇವಲ ತುಂಟಾಟ, ಆಟ ಅಷ್ಟೇ ಅಲ್ಲ. ಅವನ ವ್ಯಕ್ತಿತ್ವ ಅದಕ್ಕಷ್ಟೇ ಸೀಮಿತವಾಗಿರ್ಲಿಲ್ಲ.
ಅವನಲ್ಲಿ ಒಬ್ಬ ಗಂಭೀರ ಆಳವಾದ ಜ್ಞಾನವಿದ್ದ ಗುರುವೂ ಇದ್ದ. ಅದೇ ಅವನ ವ್ಯಕ್ತಿತ್ವದ ಇನ್ನೊಂದು ಮುಖ, ಒಬ್ಬ ಶ್ರೇಷ್ಠ ತಾತ್ವಿಕ ಗುರುವಿನ ಪಾತ್ರ. ಈಗ ಕುರುಕ್ಷೇತ್ರ ಯುದ್ಧಭೂಮಿಗೆ ಬರೋಣ. ಅಲ್ಲಿ ಮಹಾನ್ ಯೋಧ ಅರ್ಜುನ ಎದುರಿಗೆ ನೋಡಿದ್ರೆ ಶತ್ರುಗಳ ಜಾಗದಲ್ಲಿ ನಿಂತಿರೋದು ತನ್ನದೇ ಕುಟುಂಬದವರು, ಗುರುಗಳು. ಅವನಿಗೆ ದೊಡ್ಡ ಗೊಂದಲ. ಕಷ್ಟದ ಸಮಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸೋದು ಹೇಗೆ? ಇದು ಕೇವಲ ಅರ್ಜುನನ ಪ್ರಶ್ನೆ ಅಲ್ಲ, ಇದು ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಲ ಬರುವಂಥ ಸಾರ್ವತ್ರಿಕ ಪ್ರಶ್ನೆ ಅಲ್ವಾ? ಅಂಥ ಸಂದಿಗ್ಧ ಸ್ಥಿತಿಯಲ್ಲಿ ಅರ್ಜುನನ ಸಾರಥಿಯಾಗಿ, ಸ್ನೇಹಿತನಾಗಿ ಜೊತೆಗಿದ್ದಿದ್ದು ಕೃಷ್ಣ. ಆಗ ಕೃಷ್ಣ ದೂರದ ದೇವರಾಗಿರ್ಲಿಲ್ಲ. ಅವನು ಅರ್ಜುನನ ಎಲ್ಲ ಅನುಮಾನಗಳನ್ನ, ಅಂದ್ರೆ ಕರ್ತವ್ಯ ಅಂದ್ರೇನು, ಕರ್ಮ ಅಂದ್ರೇನು, ಆತ್ಮದ ನಿಜವಾದ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ನಿವಾರಿಸಿ ಅವನಿಗೆ ಸಲಹೆ ನೀಡುವ ಒಬ್ಬ ಆಪ್ತ ಸ್ನೇಹಿತನಾಗಿ ನಿಂತ. ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಇದಿನ್ನೇ: ಆ ಜ್ಞಾನದ ಬೆಳಕು ಎಲ್ಲೋ ಹೊರಗಿಲ್ಲ, ಅದು ನಮ್ಮೆಲ್ಲರೊಳಗೆ ಇದೆ. ನಾವು ಮಾಡಬೇಕಿರೋದಿಷ್ಟೇ, ಅದನ್ನು ಲಘುವಾಗಿ ತಗೊಳ್ದೆ ಆ ಗುರು ತನಗಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಬೇಕು. ಆಗ ನಮಗೆ ನಮ್ಮ ನಿಜವಾದ ಸ್ವರೂಪದ ಅರಿವಾಗುತ್ತೆ ಅಂತ. ಸಿಂಪಲಾಗಿ ಹೇಳೋದಾದ್ರೆ ಉತ್ತರ ನಮ್ಮೊಳಗೆ ಇದೆ ಅನ್ನೋದು ಇದರ ಸಾರಾಂಶ. ಸರಿ, ನಾವು ಕೃಷ್ಣನ ಬೇರೆ ಬೇರೆ ಮುಖಗಳನ್ನು ನೋಡಿದ್ವಿ: ತುಂಟ ಬಾಲಕ, ಸ್ನೇಹಿತ, ಗುರು. ಈಗ ನಾವು ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಈ ಎಲ್ಲ ವಿಭಿನ್ನ ಪಾತ್ರಗಳನ್ನು ಒಟ್ಟಿಗೆ ಹಿಡಿದಿಡುವ ಆ ಒಂದು ಅಂತಿಮ ಪರಿಕಲ್ಪನೆ ಏನು, ಆ ರಹಸ್ಯದ ಉತ್ತರ ಏನು, ಅದನ್ನು ತಿಳ್ಕೊಳ್ಳೋ ಸಮಯ ಬಂದಿದೆ. ನಮ್ಮ ಆರಂಭದ ಪ್ರಶ್ನೆಗೆ ಉತ್ತರ ಒಂದೇ ಒಂದು ಪದದಲ್ಲಿದೆ: ಪೂರ್ಣ ಅವತಾರ. ಸಂಸ್ಕೃತದಲ್ಲಿದರ ಅರ್ಥ ಪರಿಪೂರ್ಣ ಅವತಾರ. ಅಂದ್ರೆ ಏನು? ಒಬ್ಬ ಯೋಧ, ನಾಯಕ, ತತ್ವಜ್ಞಾನಿ, ಕಲಾವಿದ ಮತ್ತೆ ಒಬ್ಬ ಸದ್ಗುರು, ಇವೆಲ್ಲವೂ ಒಬ್ಬನೇ ಆದರ್ಶ ವ್ಯಕ್ತಿಯಲ್ಲಿ ಸೇರಿರೋದು. ಮಾನವ ಜೀವನದ ಎಲ್ಲ ಆಯಾಮಗಳನ್ನು ಪರಿಪೂರ್ಣವಾಗಿ ಬದುಕಿ ತೋರಿಸಿದ ವ್ಯಕ್ತಿ. ಇದೆಲ್ಲ ಒಂದೇ ವ್ಯಕ್ತಿಯಲ್ಲಿ ಇರೋದೇ ಅವನನ್ನ ಅನನ್ಯನನ್ನಾಗಿಸೋದು. ಹೌದು, ನಾವು ನೋಡಿದ ಹಾಗೆ ಅವನು ದೈವಿಕ ಬಾಲಕನಾಗಿದ್ದ, ಲೀಲಾಮಯ ಪ್ರೇಮಿಯಾಗಿದ್ದ, ವೀರ ಯೋಧನಾಗಿದ್ದ, ಜ್ಞಾನಿ ರಾಜನಾಗಿದ್ದ, ಕೊನೆಗೆ ಪರಮ ಗುರುವೂ ಆಗಿದ್ದ. ಕೃಷ್ಣನ ಜೀವನದ ಪ್ರತಿಯೊಂದು ಹಂತನೂ ಅವನ ಈ ಪರಿಪೂರ್ಣತೆಯ ಬೇರೆ ಬೇರೆ ಮುಖಗಳನ್ನು ನಮಗೆ ತೋರಿಸುತ್ತೆ. ಇವೆಲ್ಲವೂ ಸೇರಿಯೇ ಪೂರ್ಣಾವತಾರ ಅನ್ನೋ ಕಾನ್ಸೆಪ್ಟ್ ಪೂರ್ತಿಯಾಗೋದು. ಸೊ ನಮ್ಮ ವಿಶ್ಲೇಷಣೆಯ ಸಾರಾಂಶವೇ ಇದು: ಕೃಷ್ಣನಿಗೆ ಇವತ್ತಿಗೂ ಇಷ್ಟೊಂದು ಸಾರ್ವತ್ರಿಕ, ಶಾಶ್ವತವಾದ ಆಕರ್ಷಣೆ ಇರೋದಕ್ಕೆ ಕಾರಣ ಅವನ ಈ ವಿಶಿಷ್ಟ ಪರಿಪೂರ್ಣತೆಯೇ. ಅಂದ್ರೆ ಒಂದೇ ಸಮಯದಲ್ಲಿ ಒಬ್ಬ ತುಂಟನೂ ಆಗಿರೋದು, ತತ್ವಜ್ಞಾನಿಯೂ ಆಗಿರೋದು, ಸ್ನೇಹಿತನೂ ಆಗೋದು, ದೇವರೂ ಆಗೋದು. ಈ ಸಾಮರ್ಥ್ಯ ಇದೆಯಲ್ಲ, ಇದೇ ಅವನನ್ನು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಹತ್ರವಾಗುವಂತೆ ಮಾಡಿದೆ. ಹಾಗಾದ್ರೆ ಈ ಕಥೆಯನ್ನ ನಾವು ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಕೃಷ್ಣನ ಕಥೆ ನಮಗೆ ಏನು ಹೇಳುತ್ತೆ? ದೈವತ್ವ ಅಂದ್ರೆ ಕೇವಲ ಬ್ರಹ್ಮಾಂಡದ ಶಕ್ತಿ, ಪವಾಡ ಅಷ್ಟೇ ಅಲ್ಲ, ಅದು ನಮ್ಮ ತುಂಟುತನ, ನಮ್ಮ ಸ್ನೇಹದಲ್ಲೂ ಇರ್ಬೋದು ಅಂತ. ಹಾಗಾದ್ರೆ ಈ ಒಂದು ಆಲೋಚನೆ ನಮ್ಮ ಸ್ವಂತ ಜೀವನವನ್ನ ನಾವು ನೋಡುವ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸಬಹುದು? ಸ್ವಲ್ಪ ಯೋಚನೆ ಮಾಡಿ.